ನಮಸ್ಕಾರ. ಸರ್ವ ಕಷ್ಟಗಳಿಗೆ ಜಗತ್ತಿನಲ್ಲೇ ಏಕೈಕ ಪರಿಹಾರಗಳು ಇವು. ಯಾವ್ಯಾವು ಗೊತ್ತಾ? ಮೊದಲನೇದು ಮಂತ್ರ, ಎರಡನೇದು ದಾನ ಧರ್ಮ, ಮೂರನೇದು ಸೇವೆ ಮಾಡೋ ಅವಕಾಶ ಸಿಕ್ಕರೆ ಸೇವೆ ಮಾಡಿ, ನಾಲ್ಕನೇದು ದೇವಸ್ಥಾನ. ಈ ನೋಡಿ, ಸರ್ವ ಕಷ್ಟಗಳಿಗೂ ಜಗತ್ತಿನಲ್ಲಿ ಏಕೈಕ ಪರಿಹಾರ ಅಂದರೆ ಇವೆ. ಒಂದು ಮಂತ್ರ, ದಾನ, ಸೇವೆ, ದೇವಸ್ಥಾನ. ಇಷ್ಟೇ ನೋಡಿ. ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಈಗ ಮನುಷ್ಯನಿಗೆ ಯಾವುದೇ ಕಷ್ಟಗಳು ಬಂದರೂ, ಆರೋಗ್ಯದ ಸಮಸ್ಯೆ ಬಂದರೂ, ಫೈನಾನ್ಷಿಯಲ್ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆಗಳು, ಕೊಟ್ಟಿರೋ ಹಣ ವಿಚಾರದಲ್ಲಿರ್ಬೋದು. ಸಾಲಬಾಧೆ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ ಅಂದರೆ ಅದ್ರಾಗೆಲ್ಲ ಬಂದೋಗುತ್ತೆ. ಇನ್ನು ಶತ್ರು ಕಾಟ, ಹಿತಶತ್ರು ಕಾಟ, ಯಾವುದೇ ವಿಚಾರದಲ್ಲಿ ತಗೊಳ್ಳಿ, ಸೈಟು, ಮನೆ, ಮದುವೆ, ಉದ್ಯೋಗ, ಯಾವುದೇ ವಿಚಾರದಲ್ಲಿ ತಗೊಳ್ಳಿ, ಮಂತ್ರ ಭಾಳ ಮುಖ್ಯ ಆಗುತ್ತೆ. ಯಾವುದು ಗೊತ್ತಾ ಅದು ಮಂತ್ರ? ಮೊದಲೇದು ಓಂ ನಮೋ ನಾರಾಯಣಾಯ, ಅಷ್ಟಾಕ್ಷರ ಮಂತ್ರ. ಎರಡನೇದು ಓಂ ನಮಃ ಶಿವಾಯ. ಮೂರನೇದು ಓಂ ನಮೋ ಧನದಾಹೇ ಸ್ವಾಹ. ಓಂ ನಮೋ ಧನ ಅಂದರೆ ದುಡ್ಡು, ದಾಹೇ ಸ್ವಾಹ. ಓಂ ನಮೋ ಧನದಾಹೇ ಸ್ವಾಹ. ಮಂತ್ರಗಳು ನೋಡಿ, ಅನ್ಲಿಮಿಟೆಡ್ ಪಠಣೆ ಮಾಡಬೇಕು. ಲಕ್ಷಗಟ್ಟಲೆ ಪಠಣೆ ಮಾಡಬೇಕು. ಕುಂತರು, ನಿಂತರು, ಓಡಾಡ್ತಿದ್ರು, ಕೆಲಸ ಮಾಡುವ ಜಾಗದಲ್ಲಿ. ಕೃತಯುಗ, ಸತ್ಯಯುಗ. ಕೃತಯುಗದಲ್ಲಿ, ಸತ್ಯಯುಗದಲ್ಲಿ ಲಕ್ಷ 50 ಲಕ್ಷ 60 ಲಕ್ಷ ಕೋಟಿಗಟ್ಟಲೆ ಮಂತ್ರಗಳು ಪಠಣೆ ಮಾಡಿ ಬ್ರಹ್ಮ ವಿಷ್ಣು ಆಹ್ವಾನ ಆಗ್ತಾಯಿದ್ರು. ಶಿವ ಆವಾಗಲೇ ಕೃತಯುಗದಲ್ಲಿ, ಸತ್ಯಯುಗದಲ್ಲಿ ನೋಡಿ. ಅದಾದ ಮೇಲೆ ತ್ರೇತಾಯುಗ, ದ್ವಾಪರ ಯುಗ, ಇದು ಕಲಿಯುಗ. ಕಲಿಯುಗದಲ್ಲಿ ಇನ್ನೆಷ್ಟು ಲಕ್ಷ ಮಂತ್ರ ಪಠಣೆ ಮಾಡಬೇಕು ಸಿದ್ಧಿ ಆಗಬೇಕಂದ್ರೆ ಅರ್ಥ ಮಾಡ್ಕೊಳ್ಳಿ. ಹಂಗಾಗಿ ಮಂತ್ರಗಳು ಹೆಚ್ಚಾಗಿ ಅನ್ಲಿಮಿಟೆಡ್ ನಿರಂತರವಾಗಿ ಪಠಣೆ ಮಾಡ್ತಾ ಇರಬೇಕು. ಬಾಯಿನ ಶುದ್ಧಿ ಮಾಡ್ಕೊಂಡು, ಮೌತ್ ವಾಶ್ ಮಾಡ್ಕೊಂಡು, ದಂತ ಶುದ್ಧಿ ಮಾಡ್ಕೊಂಡು. ಅರ್ಥ ಮಾಡ್ಕೊಳ್ಳಿ. ಇನ್ನು ಎರಡನೇದು ದಾನ ಧರ್ಮಗಳು ಮಾಡ್ತಾ ಹೋಗಬೇಕು. ಕೈಲಾಗಿದ್ದು ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಮಾಡ್ತಾ ಹೋಗಬೇಕು. ಪ್ರಾಣಿ, ಪಶು, ಪಕ್ಷಿಗಳಿಗೆ, ಬಡವರಿಗೆ, ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ, ಕೈಲಾಗ್ದಲೇ ಇರೋರಿಗೆ, ದುಡ್ಡಿನ ಒಂದು ನೆಸೆಸಿಟಿ ಇದ್ದವರಿಗೆ ಅದು ಮಾಡ್ತಾ ಹೋಗಬೇಕು. ಒಂದು ಮೂರನೇದು ಸೇವೆ ಮಾಡೋ ಭಾಗ್ಯಗಳು ಸಿಕ್ತಂತಂದರೆ ಸೇವೆ ಮಾಡ್ತಾ ಹೋಗಿ. ಸೇವೆ ಮಾಡೋ ಭಾಗ್ಯ ಸಿಕ್ತಂದರೆ ಸೇವೆ ಮಾಡ್ತಾ ಹೋಗಿ. ಇನ್ನು ನಾಲ್ಕನೇದು ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಬೇಕು. ಪುಣ್ಯಕ್ಷೇತ್ರಗಳಿಗೆ ಹೋಗ್ತಿರೋ, ಮನೆ ದೇವ್ರಿಗೆ ಹೋಗ್ತಿರೋ, ಕುಲದೇವ್ರಿಗೆ ಹೋಗ್ತಿರೋ, ಇಷ್ಟವಾದ ದೇವ್ರಿಗೆ ಹೋಗ್ತಿರೋ, ದೇವಸ್ಥಾನಗಳಿಗೆ ಹೋಗ್ತಿರೋ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಿರೋ ನೋಡಿ, ಹೋಗಿ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಬೇಕು. ಇಷ್ಟೇ ನೋಡಿ. ಸರ್ವ ಕಷ್ಟಗಳಿಗೂ ಜಗತ್ತಿನಲ್ಲಿ ಏಕೈಕ ಪರಿಹಾರ ಏನಪ್ಪ ಅಂದರೆ ಇದೆ. ಈ ಒಂದು ರಿಲೇಟೆಡ್ಸ್ ಇದನ್ನು ಮಾಡ್ಕೊಳ್ಳಿ. ಸುಖವಾಗಿ ಬದುಕಿ. ಅವು ಒಂದೊಂದು ಕರ್ಮ ಅಂತ ಒಂದಿರುತ್ತೆ, ಪಾಸ್ಟ್ ಲೈಫ್ದು ಹೊತ್ಕೊಂಬಂದಿರ್ತೀವಿ. ಕರ್ಮದ ಮುಂದೆ, ವಿಧಿ ಮುಂದೆ ಯಾರೂ ದೊಡ್ಡರಲ್ಲ. ಜ್ಯೋತಿಷ್ಯದಲ್ಲಿ ಇಂಡಿಕೇಶನ್ಸ್ ಇರುತ್ತಷ್ಟೆ. ರಾಶಿ, ನಕ್ಷತ್ರ, ಲಗ್ನ, ದಶಾಭುಕ್ತಿಗಳಲ್ಲಿ ಆ ಗ್ರಹಗಳು ಎಲ್ಲಿ ಕೂತ್ಕೊಂಡಿದ್ದಾವೆ, ಏನು ದಶಾಭುಕ್ತಿ ನಡೀತಿದೆ, ಗುಡ್ ಟೈಮು, ಬ್ಯಾಡ್ ಟೈಮ್ ಅಂತ ಇರುತ್ತೆ ಅಷ್ಟೇ. ಅದ್ರ ಮುಖಾಂತರ ಆ ಜ್ಯೋತಿಷ್ಯದಲ್ಲಿ ಇಂಡಿಕೇಶನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಸರ್ವ ಕಷ್ಟಗಳಿಗೂ ಜಗತ್ತಿನಲ್ಲಿ ಏಕೈಕ ಪರಿಹಾರ ಅಂದರೆ ಇದೊಂದೇ. ನಮಸ್ಕಾರ.